ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಗಿದೆ. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ರಸ್ತೆಯ ಒಂದು ತಿಂಗಳಿಂದಲೂ ಕೂಡ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅನೇಕ ಗುರುತರವಾದಂತಹ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದೆ. ಇವತ್ತು ಸಮಾರಂಭದಲ್ಲಿ ನಾವಿದ್ದೇವೆ. ಇವತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವಂತಹ ಸನ್ಮಾನ್ಯ ಶ್ರೀ ಆನಂದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಇತರ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ವಿಶೇಷವಾಗಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಮತ್ತೆ ಎಲ್ಲ ನಮ್ಮ RTO ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಕಳೆದ ಒಂದು ತಿಂಗಳಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮಲ್ಲಿ ನಿಯಮಗಳು ಇರುತ್ತೆ, ಆದರೆ ಆ ನಿಯಮಗಳನ್ನ ಪಾಲಿಸುವಲ್ಲಿ ಭಾರತೀಯ ಒಂದು ಮನಸ್ಥಿತಿ, ಜನರ ಮನಸ್ಥಿತಿ ಅಂತ ಹೇಳಿದ್ರೆ ನಿಯಮ ಉಲ್ಲಂಘನೆಗೆ ಹೆಚ್ಚು ಮನಸ್ಸನ್ನು ಕೊಡ್ತಾರೆ. ಜೀವನ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಶಿಸ್ತಿನ ಜೀವನ ಸುಗಮಕ್ಕೆ ಹಾದಿ ಎನ್ನುವಂತ ಮಾತಿನಂತೆ ಯಾರು ಜೀವನವನ್ನ ಶಿಸ್ತಿನಿಂದ ಇರ್ತಾರೆ ಅವ್ರು ಮಾತ್ರ ನಿಯಮಗಳನ್ನ ಪಾಲಿಸ್ತಾರೆ. ಬಹಳ ವಿಶೇಷವಾಗಿ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥ ಜೀವನ ಆಗಿರೋದ್ರಿಂದ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರತಕ್ಕಂಥದ್ರಿಂದ ದಯಮಾಡಿ ಎಲ್ಲರೂ ಕೂಡ ರಸ್ತೆಯ ಸಂಚಾರಿ ನಿಯಮಗಳನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಾಲಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪಾಲಿಸಿದ್ದೇ ಆದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಪ್ರತಿಯೊಬ್ಬ ವಾಹನವನ್ನ ಚಾಲನೆ ಮಾಡತಕ್ಕಂಥ ವ್ಯಕ್ತಿ ಸಂಚಾರ ನಿಯಮಗಳಿಗೆ ಬದ್ಧರಾಗಿ ತಮ್ಮ ಜೀವನ ನಿಮ್ಮ ಕೈಯಿರೋದ್ರಿಂದ ನಿಯಮಗಳನ್ನ ಪಾಲಿಸಬೇಕು. ರಸ್ತೆ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿದ್ರೆ ಜೀವನ ಕೂಡ ಸುರಕ್ಷಿತ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾಲ್ನಡಿಗೆ ಜಾಥಾ ಮತ್ತು ಸೈಕಲ್ ಜಾಥಾ ಯಶಸ್ವಿ ಆಗಲಿ ಅಂತ ನಾನು ಆರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ ಸರ್, ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿದ ನಂತರ ಈ ಒಂದು ಸೈಕಲ್ ಸ್ವಲ್ಪ ಮುಂದೆ ಚರ್ಚೆ ಅಲ್ಲಿ ನಿಂತ್ಕೊಳ್ಬೇಕು ಬೇಕಂತ. ಸೀಕಡೆ ಬನ್ನಿ, ಸೀಕಡೆ ಬನ್ನಿ ಒಂದು ನಿಮಿಷ ಸರ್. ಹಾಗೆ ಸರ್, ಓಕೆ ಸರ್, ಓಕೆ. ನಮ್ಮ ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಇಷ್ಟು ಮಾತ್ರವಲ್ಲ, ನಾವು ವೇದಿಕೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಪಡೆದೆ ಉಚಿತ ಹೆಲ್ಮೆಟ್ಗಳ ವಿತರಣೆ, ರಕ್ತದಾನ ಶಿಬಿರ, ಲೈಂಗಿಕ ತಪಾಸಣಾ ಶಿಬಿರಗಳು ಇವುಗಳನ್ನು ಏರ್ಪಡಿಸಿದ್ದೇವೆ. ಕೆಎಸ್ಆರ್ಟಿಸಿ ಡಿಪೋಗಳಿಗೆ ತರಬೇತಿಗಳನ್ನು ಕೊಟ್ಟಿದ್ದೇವೆ. ಈ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಸಮರೋಪಾದಿಯಲ್ಲಿ ಅದು ಮುಕ್ತಾಯವಲ್ಲ, ಈ ಕಾರ್ಯಕ್ರಮದ ಮತ್ತೊಂದು ಆರಂಭ. ಪ್ರತಿದಿನ ಈ ಕಾರ್ಯಕ್ರಮ ನಮ್ಮ ಕಚೇರಿಯ ವತಿಯಿಂದ ನಿರಂತರವಾಗಿ ನಡೆಯುತ್ತೆ. ಇದು ಜಿಲ್ಲಾ ಸುರಕ್ಷತಾ ಸಮಿತಿಯ ಮಾರ್ಗದರ್ಶನದಲ್ಲಿ ಸತತವಾಗಿ ನಡೀತಾ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಒಂದು ಇಲಾಖೆಯ ಕರೆಯ ಮಂಡಳಿ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಜಿಲ್ಲಾ ಸುರಕ್ಷತಾ ಸಮಿತಿ, ಡಾಕ್ಟರ್ ಕುಮಾರ, ಭಾರತೀಯ ಆಡಳಿತ ಸೇವೆಗಳು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮಂಡ್ಯ, ಇವರಿಗೂ ಕೂಡ ನಮ್ಮ ಕಚೇರಿಗೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಜಿಲ್ಲಾ ಪೊಲೀಸ್ ವತಿಯಿಂದ ರಸ್ತೆ ಸುರಕ್ಷತಾ ಸಮಿತಿ ಸಹಯೋಗದಲ್ಲಿ ತಿಂಗಳಿನ ಆದ್ಯಂತ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿದೆ. ಜಿಲ್ಲಾ ಪೊಲೀಸ್ ವತಿಯಿಂದ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಗಂಗಾಧರ ಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಇಡೀ ತಿಂಗಳಿನಾದ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಶ್ರೀಮತಿ ಟಿ ಹೇಮಾವತಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಎಲ್ಲ ಮೋಟಾರ್ ವಾಹನ ಶಾಲೆಯ ಪ್ರತಿನಿಧಿಗಳು, ಮಾರಕ ಮಳಿಗೆಯ ಪ್ರತಿನಿಧಿಗಳು ಮತ್ತು ಆಟೋ ಚಾಲಕರ ಸಂಘದವರು, ಟ್ಯಾಕ್ಸಿ ಚಾಲಕರ ಸಂಘದವರು, ಲಾರಿ ಚಾಲಕರ ಸಂಘದವರು, KSRTC ಪ್ರತಿನಿಧಿಗಳು ಎಲ್ಲರೂ ಸಹ
ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮೇಡಮ್ ಬಂದ್ರಾ ಹಿಂದಿ ಅದಿಲ್ಲ ಮೇಡಮ್ ನೀವು ಬಂದ್ಬಿಟ್ರು ಅಲ್ಲ ನಾನು ಬಂದಿದ್ದು ಎಲ್ಲರಿಗೂ ಫಸ್ಟ್ ಬಂದಾಗ ನಾನು ಆಯ್ತು ಬನ್ನಿ ಮೇಡಮ್ ಬಂದಾಗ ಯಾರು ಇರಲಿಲ್ಲ ನಾವು ಸರ್ ಮಧ್ಯೆ ಓಡಾಡಬೇಡಿ ಸರ್ ಪ್ಲೀಸ್ ಮೇಡಮ್ ಆಗ್ಲೇ ದೂರ ಎಲ್ಲಾನು ತಿಳಿದೀನಿ ಸರ್ ಸರ್ ಮೈಕು ಸರ್ ಸೈಕಲ್ ಕಾಡ್ಲಿ ಇವರೇ ತೊಂದರೆ ಕೊಡ್ತಾವ್ರೆ ಸರ್ ಮಧ್ಯೆ ಮಧ್ಯೆ ಓಡಾಡಬೇಡಿ ಸೈಕಲ್ ಕಾಡ್ಲಿ ಇನ್ನೊಂದು ಸ್ವಲ್ಪ ಆನಂದ್ ಸರ್ ಸ್ವಲ್ಪ ಹಿಂದೆ ಇನ್ನೊಂದು ಸ್ವಲ್ಪ ಸರ್ ಮಧ್ಯೆ ಓಡಾಡಬೇಡಿ ದಯವಿಟ್ಟು ಯಾರು ಮಧ್ಯೆ ಬರಬೇಡಿ ಮಧ್ಯೆ ಬರಬೇಡಿ ಯಾರು ಓಕೆ ಸರ್ ಒಂದೆರಡು ಸಲ ಈ ಒಂದು ಸೈಕಲ್ ಸ್ವಲ್ಪ ಮುಂದೆ ಚಲಿಸಿ ಅಲ್ಲಿ ನಿಂತ್ಕೊಳ್ಬೇಕು ಗೇಟ್ ಹತ್ರ. ಸರ್ ಹಿಂಗ್ ಮಾಡಿ ಸರ್ ಹಿಂಗೆ ಈ ಕಡೆ ಮಾಡಿ ಸರ್ ಈ ತರ ಇರೋಣ ಒಂದು ಬೇಡ ಇರೋಣ ಒಂಚೂರು ಇರೋಣ ಒಂಚೂರು ಬೆಂಗಳೂರು ಮುಗಿತಾರೆ ಇರೋಣ ಮಾತಾಡ್ಬಿಡ್ಲಿ ಇರೋಣ ಮಾತಾಡಿಸ್ಬಿಡೋಣ ಇನ್ನೊಂದು ಮೈಕ್ ಇದ್ರೆ ಕೊಡಿ, ಇನ್ನೊಂದು ಮೈಕ್ ಅಲ್ಲ ಮೈಕ್ಕಿಂತ ಹಂಗೆ ಸ್ಪಷ್ಟವಾಗಿ ಬರ್ತದೆ ಸರ್ ನೀವೇ ಎಲ್ಲ ಸರ್ ಅಡ್ಡಾಗಿ ಯಾಕೆ ಓಡಾಡ್ತೀರಿ ಸರ್ ಈ ಮಾಸಾಚರಣೆ ಇವತ್ತು ಬೃಹತ್ ಕಾಲ್ನಡಿಗೆ ಜಾಥಾ ಕೂತ್ಕೊಂಡು ಸಾಕಾಗೋಯ್ತು ಉದ್ಘಾಟನೆ ಮಾಡಲಾಗಿದೆ. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ರಸ್ತೆಯ ಒಂದು ತಿಂಗಳಿಂದಲೂ ಕೂಡ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅನೇಕ ಗುರುತರವಾದಂತಹ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದೆ. ಇವತ್ತು ಸಮಾರಂಭದಲ್ಲಿ ನಾವಿದ್ದೇವೆ. ಇವತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಶ್ರೀ ಆನಂದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಇತರ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ವಿಶೇಷವಾಗಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಮತ್ತೆ ಎಲ್ಲ ನಮ್ಮ RTO ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಕಳೆದ ಒಂದು ತಿಂಗಳಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಮಾಡುವುದರಿಂದ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮಲ್ಲಿ ನಿಯಮಗಳು ಇರುತ್ತೆ, ಆದರೆ ಆ ನಿಯಮಗಳನ್ನ ಪಾಲಿಸುವಲ್ಲಿ ಭಾರತೀಯ ಒಂದು ಮನಸ್ಥಿತಿ, ಜನರ ಮನಸ್ಥಿತಿ ಅಂತ ಹೇಳಿದ್ರೆ ನಿಯಮ ಉಲ್ಲಂಘನೆಗೆ ಹೆಚ್ಚು ಮನಸ್ಸನ್ನ ಕೊಡ್ತಾರೆ. ಜೀವನ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಶಿಸ್ತಿನ ಜೀವನ ಸುಗಮಕ್ಕೆ ಆದಿ ಎನ್ನುವಂತ ಮಾತಿನಂತೆ ಯಾರು ಜೀವನವನ್ನ ಶಿಸ್ತಿನಿಂದ ಇರ್ತಾರೆ ಅವ್ರು ಮಾತ್ರ ನಿಯಮಗಳನ್ನ ಪಾಲಿಸ್ತಾರೆ. ಬಹಳ ವಿಶೇಷವಾಗಿ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥ ಜೀವನ ಆಗಿರೋದ್ರಿಂದ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರತಕ್ಕಂಥದ್ರಿಂದ ದಯಮಾಡಿ ಎಲ್ಲರೂ ಕೂಡ ರಸ್ತೆಯ ಸಂಚಾರಿ ನಿಯಮಗಳನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಾಲಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪಾಲಿಸಿದ್ದೇ ಆದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಪ್ರತಿಯೊಬ್ಬ ವಾಹನವನ್ನ ಚಾಲನೆ ಮಾಡತಕ್ಕಂಥ ವ್ಯಕ್ತಿ ಸಂಚಾರ ನಿಯಮಗಳಿಗೆ ಬದ್ಧರಾಗಿ ತಮ್ಮ ಜೀವನ ನಿಮ್ಮ ಕೈಲಿರೋದ್ರಿಂದ ನಿಯಮಗಳನ್ನ ಪಾಲಿಸಬೇಕು. ರಸ್ತೆ ಸುರಕ್ಷತೆ ಕ್ರಮಗಳನ್ನು ಅನುಸರಿಸಿದ್ರೆ ಜೀವನ ಕೂಡ ಸುರಕ್ಷಿತ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾಲ್ನಡಿಗೆ ಜಾಥಾ ಮತ್ತು ಸೈಕಲ್ ಜಾಥಾ ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಈ ಒಂದು ಜೀವನದ ಸುರಕ್ಷತೆ ಮತ್ತು ರಸ್ತೆಯ ಸುರಕ್ಷತೆಯ ಬಗ್ಗೆ ತಿಳಿದುಕೊಂಡಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳು. ಈಗ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಈ ಒಂದು ಸೈಕಲ್ ಜಾಥಾಗೆ ಚಾಲನೆ ಕೊಡಬೇಕು ಅಂತ ಇದ್ದಾರೆ. ಚಾಲನೆ ಕೊಟ್ಟಾಯ್ತು ಸರ್. ಸೈಕಲ್ ಜಾಥಾಕ್ಕೆ ವೆಹಿಕಲ್ ಕೊಟ್ಟರು ಸರ್. ನೀವು ಈ ಕಡೆ ಬನ್ನಿ ಮಾತಾಡಾಯ್ತು. ಎರಡು ಕಡೆ ಮೇಲೆ ತಣ್ಣ ಕ್ಯಾಮ್ರಾ ನೀವು ಈ ಕಡೆ ಅಣ್ಣ ಅತ್ತಿ ಕಡಕ್ಕೆ ಹೋಗ್ತೀರಿ ತೊಂದರೆ ಕೊಡೋದು ಬೇಡ ಅಂತ ನೋಡಿ ಕ್ಯಾಮ್ರಾ ತೊಂದರೆ ಕೊಡೋದು ಬೇಡ ಅಂತ ಏನ್ ಸಾರ್ ಮೂವ್ ಮಾಡಿ ಸರ್. ಓಕೆ, ಎಲ್ಲ ಮಕ್ಕಳು ಹಿಂದೆ ಹೋಗ್ಬೇಕು. ಜಾಬಿಡ್ರಿ, ಮುಂದೆ ಹೋಗ್ರಿ. ದಯಮಾಡಿ SP ಆಫೀಸ್ ವರೆಗೂ ತೆರಳಿ ಅಲ್ಲಿ ನಿಲುಗಡೆ ಮಾಡಬೇಕು ಅಂತ ತಿಳ್ಕೊಳ್ತೀನಿ. SP ಆಫೀಸ್ ವರೆಗೂ ತೆರಳಿ ಅಲ್ಲಿವರೆಗೂ ನಿಲುಗಡೆ ಮಾಡಬೇಕು ಅಂತ. ಹೋಗಿ ಹಂಗಾರ ಈಗ ಆ SP ಆಫೀಸ್ ನ ಬಳಿ ನಿಲುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ.
ವಾಹನಗಳು ಮುಂದೆ ಹೋಗ್ಲಿ, ವಾಹನಗಳು ಮುಂದೆ ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ. ಅದು ಗಾಡಿ ಬರಕ್ಕೆ ಮೇಡಮ್ ಒಳಗಡೆ ಬನ್ನಿ ಮೇಡಮ್. ನೀವು ಸೈಡ್ ಗುಂಟಾಯ್ತಾ ಇದ್ದೀರಿ ಮೇಡಮ್. ನೀವು ಸೊ ಇದು ಸರ್ಕಲ್ ಆಫಾ? ಶುಗರ್ಪೇಟೆ ಸರ್ಕಲ್ಲ ಇಲ್ಲ ಸಂಜೆ ಸರ್ಕಲ್ಲ? ಹಾಂ, ಸಂಜೆ ಸರ್ಕಲ್ಲು. ಮುಂದೆ ಹೋಗ್ಬೇಕಂಡಿದ್ಯಲ್ಲ, 5 ಜನರಪ್ಪ, ನಮ್ಗೆ ಕಣ್ಣು ಬೀಳೋದು. ಅವಸರವೇ ಅಪಘಾತಕ್ಕೆ ಕಾರಣ. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಧರಿಸ್ಕೋಬೇಕು. ಹೌದಾ? ಜನವರಿ 1ರಿಂದ 30ನೇ ತಾರೀಕುವರೆಗೂ ಆಯೋಜಿಸಿದ್ವಿ. ಪ್ರತಿ ಕಾಲೇಜು, ಶಾಲಾ ಕಾಲೇಜು ಮತ್ತು ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಎಲ್ಲಗಳನ್ನು, ಯುವಕರಿಗೆ ಎಲ್ಲರಿಗೂ ನಾವು ರಸ್ತೆ ಸುರಕ್ಷತೆ ಅರಿವನ್ನು ಮೂಡಿಸಿದ್ವಿ. ಅವುಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಸ್ಪರ್ಧೆಯಲ್ಲಿ ಮಕ್ಕಳಿಗೆ ಬಹುಮಾನ ವಿತರಿಸುವ ಆಯೋಜಿಸಿದ್ವಿ. ಮತ್ತು ನಮ್ಮ ಕಚೇರಿಗೆ ದಿನನಿತ್ಯ 200-250 ಜನ ಬರ್ತಾ ಇರ್ತಾರೆ. ಆಮೇಲೆ ಬಸ್ ನೋಂದಣಿಗಾಗಿ ಹಾಗೂ ಎಫ್ಸಿಗಾಗಿ ಬರ್ತಾ ಇರುವ ಸಾರ್ವಜನಿಕರಿಗೆ ಹಾಗೂ ಅಭ್ಯರ್ಥಿಗಳಿಗೆ ಪ್ರತಿನಿತ್ಯ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರತಿದಿನವೂ ತಿಂಗಳಲ್ಲಿ 23 ದಿನವೂ ನಾವು ಎಲ್ಲ ಸಾರ್ವಜನಿಕರಿಗೆ, ಶಾಲಾ ಮಕ್ಕಳಿಗೆ ಅರಿವನ್ನು ಮೂಡಿಸಿದ್ದೇವೆ. ಹಾಗೂ ರಸ್ತೆ
KSRTC ಚಾಲಕರಿಗೂ ಟ್ರೈನಿಂಗ್ ಕೊಡುವ ಮುಖಾಂತರ ಅವರಿಗೂ ಅರಿವು ಮೂಡಿಸಿದ್ದೇವೆ. ಹಾಗೂ ನಮ್ಮಲ್ಲಿ ರಕ್ತ ಶಿಬಿರವನ್ನು ಆಯೋಜಿಸಿದ್ದು ರಕ್ತ ಶಿಬಿರವನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದೀವಿ. ಅದನ್ನು ಸಾರ್ವಜನಿಕರಿಗಾಗಿ ಎಲ್ಲ ಅರಿವು ಮೂಡಿಸುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಮುಕ್ತಾಯ ಸಮಾರಂಭ ಅಂತಂದರೆ ಕಾಲ್ನಡಿಗೆ ಜಾಥಾ ನಡೆಸುವ ಮೂಲಕ ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಶಸ್ವಿಯಾಗಿ ಪ್ರತಿ ದಿನವೂ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗಾಗಿ ಇವತ್ತು ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಪರವಾಗಿ ನಾವು ಅಲ್ಲೇ ಆಯೋಜಿಸಿದ್ದೇವೆ.